ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ. ಶಾಸಕ ಬಸವರಾಜ ವಿ ಶಿವಗಂಗಾ ಬಣಕ್ಕೆ ಭಾರಿ ಮುಖಭಂಗವಾಗಿದೆ. ಮಾಡಾಳು ವಿರೂಪಾಕ್ಷಪ್ಪ ಬಣದ 11 ಮಂದಿ ಅಭ್ಯರ್ಥಿಗಳು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಲ್ಲರಿಗೂ ಇಂದು ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಎಜಿ ರುದ್ರೇಶ್ ಗೌಡ್ರು, ಚುನಾವಣೆ ವೇಳೆ ಸುಳ್ಳು ಹೊರಗಡೆ ಓಡಾಡ್ತಾ ಇತ್ತು, ಸತ್ಯ ಮನೆಯಲ್ಲಿತ್ತು. ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಮತದಾರರು ಮಾತ್ರ ನಮ್ಮ ಕೈ ಬಿಡದೆ ಮತ ಹಾಕಿ ಎಲ್ಲರನ್ನ ಗೆಲ್ಲಿಸೋದ್ರ ಮೂಲಕ ಸತ್ಯಕ್ಕೆ ಜಯ ಅಂತ ತೋರಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಸಹಕರಿಸಿದ ನಿಮಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಎಲ್ಲ ರೈತ ಬಾಂಧವರಿಗೆ ನನ್ನ ಮನಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು 1-12 ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಆ ಸಂದರ್ಭದಲ್ಲಿ ನಮ್ಮ JN ಸ್ವಾಮಿ, ವಾಮದೇವ್, ಸುರೇಶ್ ಗೌಡರು, ಉಸ್ಮಾನ್ ಶರೀಫ್, UC ಹಾಲಪ್ಪ, ಅಲ್ಲಿ ನಮ್ಮ ಎಲ್ಲ ಮುಖಂಡರು ಹಾಗೂ ಹಾಲಿ ಅಧ್ಯಕ್ಷರಾದ ಸೈಯದ್ ಜಲೀಲ್ ನೇತೃತ್ವದಲ್ಲಿ 1-12 ಚುನಾವಣೆ ನಡೆಯಿತು. 12-1 ಚುನಾವಣೆ ನಡೆಯಿತು. ಅದರಂತೆ ನಾವು ಒಂದು ಸ್ವಲ್ಪ ತೊಡಕುಗಳು ಉಂಟಾದವು. ಕೋರ್ಟ್ ಆದೇಶ ತಂದು ಕೋರ್ಟೆ ಪೊಲೀಸ್ ರಕ್ಷಣೆ ಮೇರೆಗೆ ಚುನಾವಣೆ ನಡೆಯಿತು. ಇವತ್ತು ಮತದಾರರು ನಮ್ಮ ವಿಶೇಷ ಏನು ಅಂದರೆ, ನಾವು 12 ಜನ ಸ್ಪರ್ಧೆ ಮಾಡಿದ್ವಿ. ಸಾಲ ಇಲ್ಲದ ಕ್ಷೇತ್ರ ಮತ್ತು ಸಾಲಗಾರ ಕ್ಷೇತ್ರ 11, SC, ST, ಹಿಂದುಳಿದ ವರ್ಗ, ಜನರಲ್, ಎಲ್ಲ ವರ್ಗಗಳಿಗೂ ನಮ್ಮ ಗುಂಪಿಂದ ಏನು ನಿಲ್ಲಿಸಿದ್ವೋ ಇವತ್ತು 12 ಜನರು ಸಹ ಈ ರೈತ ಬಾಂಧವರು ಮತ ಹಾಕೋದ್ರ ಮೂಲಕ ಈ ಸಹಕಾರ ಸಂಘವನ್ನು ಉಳಿಸಲು ಈ ಗುಂಪನ್ನು ಕಟ್ಟಿದ್ದಾರೆ. ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತೇನೋ ಸುಳ್ಳು ಹೊರದಾಡ್ತು, ಸತ್ಯ ಮನೆಯಲ್ಲಿತ್ತು. ಸತ್ಯ ಇವತ್ತು ಹೊರಬಂದು ಇವತ್ತು ತೋರಿಸಿದೆ. ಇವತ್ತು ಈ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಭಾಳ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಲ್ಲಿ ನಮ್ಮ ನಿರ್ದೇಶಕರಾದ JN ಸ್ವಾಮಿ ಅವರು, ಅಕಸ್ಮಾತ್ ನಿರ್ದೇಶಕರು ಸಹ ಇದ್ದಾರೆ, ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರೂ ಸಹ ಅವರು ಹಿಗ್ಗದೆ ಕುಗ್ಗದೆ ನಮ್ಮೆಲ್ಲರ ಸಹಕಾರದಿಂದ ನುಗ್ಗಿ ಇವತ್ತು ಹೋರಾಟ ಮಾಡಿ ಅವರ ಜೊತೆಗೆ 11 ಜನ ರೈತರನ್ನು ಸಹ ಈ ರೈತ ಬಾಂಧವರನ್ನು ಗೆಲ್ಲಿಸಿದ್ದಾರೆ. ಇದೊಂದು ಬಹಳ ಸಂತೋಷ. ಸ್ವಾಮಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಬೆಳೀಲಿ. ವಯಸ್ಸಲ್ಲಿ ಚಿಕ್ಕನಾದರೂ ಈ ಕೋಆಪರೇಟಲ್ಲಿ ನಮ್ಮ ಭಾಗದಲ್ಲಿ ಆತನ ನಾಯಕ ಎಂದು ನಾವೆಲ್ಲರೂ ಒಪ್ಪಿಕೊಂಡಿರುತ್ತೇವೆ ಎಂದರೂ ಸುಳ್ಳಾಗಲಾರದು. ಇವತ್ತು ಕೋಆಪರೇಟಿವ್ ಸಹಕಾರ ಸಂಘದಲ್ಲಿ ನಮ್ಮ JN ಸ್ವಾಮಿಯವರ ಮುಖಂಡತ್ವದಲ್ಲಿ ನಾವು ಎಲ್ಲರೂ ನಡೀತೇವೆ. ಹಾಗೂ ಅವರು ಸಹ ನಮ್ಮ ಎಲ್ಲ ಮುಖಂಡರ ಸಲಹೆಯನ್ನು ಸಹ ಕೇಳಿ ಇನ್ನೂ ಈ ಸಹಕಾರ ಸಂಘ ಇವತ್ತೇನು ಕರೇಗೌಡರ ಹಾಲಪ್ಪ ಸಂಸ್ಥಾಪಕ ಅಧ್ಯಕ್ಷರು ಅವರು ಬಿಟ್ಟುಕೊಟ್ಟಂಥ ಗುರುಮೂರ್ತಜ್ಜನವರು ಸುಮಾರು ವರ್ಷಗಳಿಂದ ಅದನ್ನು ಬೆಳೆಸಿ ಉಳಿಸಿ ಹೋಗಿದ್ದಂಥ ಇವರಿಬ್ಬರ ಹೆಸರನ್ನು 114 ವರ್ಷ ಇವತ್ತು ಈ ಸೊಸೈಟಿ ಆಗಿದೆ. ನಮ್ಮ ಗುಂಪಿನಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ವರ್ಗ ಎಲ್ಲರಿಗೂ ಸ್ಥಾನಮಾನಗಳು ಕೊಟ್ಟಿದ್ದೇವೆ. ಹಿಂದೆ ಕೆಲವೇ ಜನಗಳಿಗೆ ಸೀಮಿತವಾಗಿತ್ತು ಸಹಕಾರ ಸಂಘ. ಇವತ್ತು ಎಲ್ಲರಿಗೂ, ಎಲ್ಲ ವರ್ಗದವರಿಗೂ ಮಳಿಗೆ ಆಗಲಿ ಅಥವಾ ನೌಕರಿ ಆಗಲಿ ಎಲ್ಲದರಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಡುವಲ್ಲಿ ಇದು ನಮ್ಮ ಗುಂಪು ಯಶಸ್ವಿಯಾಗಿದೆ ಅಂದರೆ ತಪ್ಪಾಗಲಾರದು. ಒಂದು ಭಾಳ ವಿಶೇಷ ಏನು ಅಂದರೆ ನಮ್ಮ